ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ನಿಂದ ಹೊಸ ರಾಜಕೀಯ ಸಮೀಕರಣ ಶುರುವಾಗಿದೆ. ಅಹಿಂದ ಜೊತೆಗೆ ಲಿಂಗಾಯತ ಮತಗಳನ್ನು ಸೆಳೆಯಬೇಕು ಅಂತ ಹೇಳಿ ತಂತ್ರ ಇದೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಜೊತೆಗೆ ಲಕ್ಷ್ಮಣ ಸವದಿಗೂ ಮಂತ್ರಿಗಿರಿ ಸಿಕ್ತಲ್ಲ, ಅಹಿಂದ ಮತಗಳನ್ನು ಸೆಳೀರಿ, ಲಿಂಗಾಯತ ಮತಗಳನ್ನು ನೀವು ಸೆಳೀರಿ. ಇಬ್ಬರು ರಾಜ್ಯ ರಾಜಕೀಯದಲ್ಲಿ ಪ್ರಭಾವಿ ನಾಯಕರಿದ್ದೀರಿ. 18 ಮತಕ್ಷೇತ್ರದ ಜೊತೆಗೆ ಕಿತ್ತೂರು ಕರ್ನಾಟಕದಲ್ಲಿಯೂ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಿ. 2028ರ ಚುನಾವಣೆ ಲೆಕ್ಕಾಚಾರದ ಅಡಿಯಲ್ಲಿ ಸವದಿಗೆ ಮಂತ್ರಿಗಿರಿ ಸಿಕ್ಕಿದೆ. ಬಿಜೆಪಿ ಬಿಟ್ಟುಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿಬಿಟ್ಟಿದ್ರು ಲಕ್ಷ್ಮಣ ಸವದಿಯವರು. ಲಕ್ಷ್ಮಣ ಸವದಿಗೆ ಮಾತಿನಂತೆ ಸಚಿವ ಸ್ಥಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಕೊಟ್ಟಿದೆ. ನಾನು ಲಕ್ಷ್ಮಣ ಸಂಗಪ್ಪ ಸವದಿ ಎಂಬ ಹೆಸರಿನ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದೇಶವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು